ಹಾಯ್ ನಂದು. ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ಹೇಗಿದ್ದೀರಾ? ಇವತ್ತು ಸೂಪರ್ ಆಗಿದ್ದೀವಿ. ಇವತ್ತು ಏನ್ ಸ್ಪೆಷಲ್ ಅಂದ್ರೆ ನೀವೇ ನೋಡ್ತಿರ್ಬೋದು, ಯೆಲ್ಲೋ ಕಲರ್ ನನ್ನ ತಂಗಿ ಒಂದು ಯೆಲ್ಲೋ ಕಲರ್ ಔಟ್ಫಿಟ್ ಅಂದ್ರೇನೆ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ. ಮದ್ವೆ ಶಾಸ್ತ್ರ ಸ್ಟಾರ್ಟ್ ಇವತ್ತಿಂದ ಇದೆ. ಫಸ್ಟ್ ಮದ್ವೆ ಶಾಸ್ತ್ರ ಮಾಡ್ತಿರೋದು. ಸೊ ಇವತ್ತು ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದಾರೆ ಮಮ್ಮಿ ಕಡೆಯಿಂದ. ಸೊ ಅದಕ್ಕೆ ರೆಡಿ ಆಗಿದ್ದೀನಿ ಗೈಸ್. ಈ ಸೀರೆ ಬಂದು ನಮ್ಮ ಅಕ್ಕದು. ನಮ್ಮ ಅಕ್ಕ ನನ್ ಇದಕ್ಕೆ ಲಚ್ಚು ಮದ್ವೆಲಿ ಅವಳ ಅರ್ಶಿನ ಟೈಮಲ್ಲಿ ಅಕ್ಕ ತಗೊಂಡಿದ್ದಾರೆ ಸೀರೆ. ಇವಾಗ ಕೇಳ್ತೀರಾ ಯಾಕೆ ಹೊಸದು ತಗೋದೆ? ತುಂಬಾ ಅರ್ಶಿನ ಅಂದ್ರೆ ನಮ್ ಕಡೆ 5 ಅರ್ಶಿನದ ನೀರು ಹೋಯ್ತಾರೆ. ಸೊ ಒಂದೊಂದ್ ಅರ್ಶಿನದ ನೀರಿಗೂ ಒಂದೊಂದು ಔಟ್ಫಿಟ್ ರೆಡಿ ಮಾಡ್ಕೊಂಡಿದ್ದೀನಿ. ಅಂಡ್ ಮೋರ್ ಓವರ್ ನಾವು ಅರ್ಶಿನದ ಏನ್ ಹಾಕೋತೀವಲ್ಲ ಅದು ವಾಪಸ್ ಹಾಕೊಡಲ್ಲ. ಸೊ ಅದಕ್ಕೆ ಸಿಂಪಲ್ ಆಗಿ ತಗೊಂಡಿದ್ದೀನಿ. ಅಂಡ್ ಅರ್ಶಿನ ಎಲ್ಲ ಹಾಕ್ದಾಗ ಸ್ವಲ್ಪ ಈಸಿ ಗೋಯಿಂಗ್ ಆಗಿರ್ಬೇಕು. ಸೊ ಎಸ್, ದಿಸ್ ಇಸ್ ಮೈ ಔಟ್ಫಿಟ್, ಫಸ್ಟ್ ಔಟ್ಫಿಟ್. ಅರ್ಶಿನದ ಹೇಳಿ ಕಾಣ್ತಾ ಇದ್ದೀನಿ. ಸೂಪರ್ ಆಸ್ ಯೂಶುವಲ್. ಅಂಡ್ ಗೈಸ್, ಏನ್ ಗೊತ್ತಾ, ಇದು ಬಂದು ಫಸ್ಟ್ ಅರ್ಶಿನ ಶಾಸ್ತ್ರ ಅಲ್ವಾ ನಮ್ಮ ಅಮ್ಮ ಕಡೆಯಿಂದ. ಸೊ ಇದು ಅಂದ್ರೆ ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಸಿಂಪಲ್ ಮನೇಲಿ ನಾವು ಹೆಂಗ್ ಮಾಡ್ತೀವಲ್ಲ ಶಾಸ್ತ್ರ, ಊಟಕ್ಕೆ ಬಡಿಸೋದು ಅವೆಲ್ಲ ಮಾಡ್ತೀವಿ. ಬಟ್ ಗ್ರ್ಯಾಂಡ್ ಅರ್ಶಿನ ಶಾಸ್ತ್ರ ಕೂಡ ಇದೆ. ಅಂದ್ರೆ 2 ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಒಂದು ಮನೇಲಿ ನಡೆಯುತ್ತೆ ಫುಲ್ ಸೆಟಪ್, ಹಲ್ದಿ ಸೆಟಪ್ ಇಂದ. ಇನ್ನು ಒಂದು ಹೆಣ್ಣು ಗಂಟುನ ಕೂರಿಸ್ಬಿಟ್ಟು ಚೌಟ್ರಿ ಮಾಡ್ತಾರೆ, ರಾತ್ರಿ ಮಾಡ್ತಾರೆ. ಎಸ್. ಸೊ ಅವಾಗಲೂ ತುಂಬಾ ಚೆನ್ನಾಗಿರುತ್ತೆ. ನನ್ಗಂತೂ ಹೆಂಗ್ ಅನ್ಸುತ್ತೆ ನಿನ್ಗೆ? ಎಕ್ಸೈಟ್ಮೆಂಟ್ ಭಯನ ಏನು? ಆಕ್ಚುಲಿ ನಾನು ಇವಾಗ ನಾರ್ಮಲ್ ಆಗಿದ್ದೀನಿ, ಅಷ್ಟು ಭಯ ಆತರ ಏನೂ ಇಲ್ಲ. ಎಕ್ಸೈಟ್ಮೆಂಟ್ ಆಬ್ವಿಯಸ್ಲಿ ಡೆಫಿನೆಟ್ಲಿ ಆಸ್ ಅ ಬ್ರೈಡ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಏನೋ ಒಂಥರ ಬಟರ್ಫ್ಲೈಸ್ ತರ. ಬಟರ್ಫ್ಲೈಸ್ ಸೂಪರ್. ಬನ್ನಿ ಗೈಸ್, ಲೇಟ್ ಮಾಡೋದು ಬೇಡ. ಲೆಟ್ಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲಚ್ಚೂಸ್ ಪ್ರಪಂಚ ಕನ್ನಡ ವ್ಲಾಗ್. ಸೊ ಫೈನಲಿ ಗೈಸ್, ಇವ್ ಬಂದು ನನ್ನ ತಮ್ಮ ಗೈಸ್. ಇವನ ಹೆಸರು ಮಂಕಿ ತಮ್ಮ ಅಂತ, ಬಾಂಬೆಯಿಂದ ಬಂದಿರೋದು. ಎನಿವೇಸ್, ಇವತ್ತು ಏನಪ್ಪ ಅಂತ ಅಂದರೆ ನಾನು ನಿಮಗೆ ತೋರಿಸ್ಬಿಡ್ತೀನಿ ನೋಡಿ ಇವತ್ತು ಏನು. ಸೊ ಇವತ್ತು ಬಂದು ನಮ್ಮ ತಂಗಿಗೆ ನಂದುಗೆ ಫಸ್ಟ್ನೇ ಅರ್ಶಿನ ಶಾಸ್ತ್ರ. ಹಾಯ್ ಮಮ್ಮಿ, ವಾಟ್ಸಪ್. ಏನಿಲ್ಲ, ತುಂಬಾ ಚೆನ್ನಾಗಿ ಆಯ್ತೈತೆ. ರೆಡಿ ಮಾಡ್ತಾ ಇದೀವಿ. 10 ಒಳಗಡೆ ಕೂರಿಸ್ಬಿಡ್ಬೇಕು. ಟೈಮ್ ಆಯ್ತು. ಅದು 10 ನಿಮಿಷ ಫಾಸ್ಟು, ಇನ್ನು 10 ಕಾಲು ಅಂದ್ರೆ ಇನ್ನು 20 ನಿಮಿಷ ಐತೆ. ನೀವು ಟೆನ್ಷನ್ ತಗೋಬೇಡಿ. ಸೊ ಇವಾಗ ಯಾರ ಕಡೆಯಿಂದ ಮಮ್ಮಿ ಅಂದ್ರೆ ಫಸ್ಟ್ನೇ ಅರ್ಶಿನ ಶಾಸ್ತ್ರ? ತಾಯಿ ಮನೆ ಅರ್ಶಿನ ಶಾಸ್ತ್ರನಾ? ಹೌದು. ಮಮ್ಮಿ ನೀನು ಯೆಲ್ಲೋ ಕಲರ್ ಸೀರೆ ಹಾಕೋಬೇಕು ತಾನೆ? ಪರವಾಗಿಲ್ಲ, ಸರಿ ಆಯ್ತು. ಸೊ ನಮ್ಮ ಇಲ್ಲಿ ನೋಡ್ಬೋದು ಗೈಸ್, ಪ್ರಿಪರೇಷನ್ಸ್ ಮಾಡಿದ್ದಾರೆ. ಇಲ್ಲಿ ಕೂರಿಸ್ತೀವಿ. ದೀಪ ಕೂಡ ಹಚ್ಚಾಗಿದೆ. ಹಾಕೋತಾ ಇದ್ದೀನಿ, ಬರೀ ಕತ್ತಲ್ಲಿ ಇರಬಾರ್ದು ಅಂತ. ಇದು ನಮ್ದು ಸಿಂಬಾ ಚೈನ್. ಅವನು ಹಾಕೊಂಡಿಲ್ಲ, ಅಟ್ಲೀಸ್ಟ್ ನಾನಾದ್ರೂ ಹಾಕೋತೀನಿ. ಈ ಚೈನ್ ಆಕ್ಚುಲಿ ಒಂದೇ ಸಲ ವೇರ್ ಮಾಡಿದ್ದು, ಅದು ಅವನ ನಾಮಕರಣದಲ್ಲಿ. ಮತ್ತೆ ಅವನ ಮದ್ವೆಲಿ ಹಾಕೋತಾನೇನೋ ಗೊತ್ತಿಲ್ಲ. ಅಕ್ಷತೆ ಕಾಳು ಕೊಡೋಕ. मम्मी फर्स्ट स्टेप में दो लोग कैसे पढ़ने का जो इधर से निकालते हैं। ಖುಷಿಯಾಗಿರು ಯಾವಾಗಲೂ. ದೇವ್ರಿಗೆ, ಅಮ್ಮಂಗೆ ಕಳ್ಸಕ್ಕೆ ಬೆಳಗು, ದೇವ್ರಿಗೆ ಬೆಳಗು, ಅಮ್ಮಂಗೆ ಬೆಳಗು.
ಒಂದು ಕ್ಲಾರಿಟಿ ಕೊಡಬೇಕು. ನೀವು ಅನ್ಕೋತೀರಾ ಯಾಕೆ ಒಂದು ಸ್ವಲ್ಪ ಹಿಂದಿನ ಬಳಸ್ಬಿಟ್ಟು ಮಾತಾಡ್ತಾ ಇದ್ದೀರಾ ಅಂತ. ಸೊ ಏನಪ್ಪ ಅಂದರೆ ನಮ್ಮ ರಜಿನಿ ಅಕ್ಕ ಹಾಗೂ ಸೀನು ಅಮ್ಮ ಎಲ್ಲ ಬಂದಿದ್ರಲ್ಲ, ಹಾಗೂ ನನ್ನ ತಮ್ಮಂದಿರು ಅವರು ಬಾಂಬೆಯಿಂದ ಬಂದಿರೋದು. ಸೊ ಅಲ್ಲಿ ಸಾಮಾನ್ಯವಾಗಿ ಅವ್ರು ಹಿಂದಿನೇ ಮಾತಾಡೋದು. ಅದಕ್ಕೇ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡ್ಕೋಬೇಕಾದ್ರೆ ನಾವು ಒಂದು ಸ್ವಲ್ಪ ಹಿಂದಿ ಮಾತಾಡ್ತಾ ಇದ್ವಿ. ಸೊ ಪ್ಲೀಸ್ ಯಾರು ತಪ್ಪು ತಿಳ್ಕೊಬೇಡಿ ಹಾಗೂ ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಅವ್ರಿಗೆ ಕನ್ನಡ ಬರಲ್ಲ. ಬೆನ್ನಿಗೆಲ್ಲ ಸೌರಮೆ. ಇದೇ ಕಡೆ ಫೇಶಿಯಲ್ಲು ನಿಮಗೆ, ಇದೇ ಫೇಶಿಯಲ್ಲು ಕ್ಲೀನಪ್ಪು ಎಲ್ಲ. ಸೊ ನೀವು ಅನ್ಕೋತೀರಾ ಏನು ಲಕ್ಷ್ಮಿ ನಿಮ್ಮ ತಂಗಿದು ಅರ್ಶಿನ ಶಾಸ್ತ್ರ ಇಷ್ಟೊಂದು ಸಿಂಪಲಾಗಿ ಮಾಡ್ತಾ ಇದ್ದೀರಲ್ಲ ಅಂತ. ಇಲ್ಲ, ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಬಟ್ ಇದು ಬಂದು ಫಸ್ಟ್ ಡೇ ಅಲ್ವಾ. ಸೊ ಫಸ್ಟ್ ಡೇ ಸಿಂಪಲಾಗಿ ಮಾಡ್ತಿರೋದು. ಫಸ್ಟ್ ಡೇ ಬಂದು ನಾನು ಹಾಗೂ ನಮ್ಮಮ್ಮ, ಫಸ್ಟು ಬಂದು ನಮ್ಮಮ್ಮ ಹಾಗೂ ನಾವಿಬ್ಬರು ಉಯ್ತಿರೋದು ಅರ್ಶಿನ. ಸೆಕೆಂಡ್ ಬಂದು ನಮ್ಮ ಅಕ್ಕ ಹಾಗೂ ಅದಕ್ಕೆ ಅವರಿಬ್ಬರು ಕಡೆಯಿಂದ ಅರ್ಶಿದ ನೀರು. 5ನೇ ಅರ್ಶಿದ ನೀರು ಬಂದು ಅಗೇನ್ ನಮ್ಮಮ್ಮನೇ, ಅದು ಬಂದು ಚೌಟ್ರಿಲಾಗುತ್ತೆ. ಓಕೆನಾ. ಸೊ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತೀವಿ. ಅದೇ ಮುಂದಿನ ಬ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ನಂದು ಹೇಗೆ ಅನಿಸ್ತಿದೆ? ಮೊದಲನೇ ಅರ್ಶನ ಹಚ್ಕೊಂಡಿದ್ಯಾ? ಫೀಲಿಂಗ್ ಹೇಗಿದೆ? ಚೆನ್ನಾಗಿದೆ ಫೀಲಿಂಗ್. ಇಷ್ಟು ದಿವಸ ನಾನು ನಿಂತ್ಕೊಂಡು ಬೇರೆಯವ್ರು ನೋಡ್ತಾ ಇದ್ದೆ, ಇವತ್ತು ನಾನು ಹಚ್ಚಿಸ್ಕೊತಾ ಇದ್ದೀನಿ. ಸೊ ಆಬ್ವಿಯಸ್ಲಿ ಡಿಫ್ರೆಂಟ್ ಫೀಲಿಂಗ್ ಇದೆ. ನಂದು ಮುಖದಲ್ಲಿ ಕಳೆ ಕಾಣಿಸ್ತಿದೆ ಗೈಸ್. ನಂದು ಮುಖದಲ್ಲಿ ಕಳೆ ಕಾಣಿಸ್ತಿದೆ ಗೈಸ್. ಕೊಳೆ ಹೋಗಿ ಕಳೆ ಬಂದಾಯ್ತು. ಸೊ ಇವ್ರು ಬಂದು ನಮ್ಮ ಅಮ್ಮ ಅಂತ ಹೇಳ್ತೀವಲ್ಲ, ಲೈಕ್ ನಮ್ಮ ಬಾಂಬೆಲಿ ನಮಗೆ ಸಾಕಿದ್ದು ಬೆಳೆಸಿದ್ದು ಪ್ರತಿಯೊಂದೂ ನಮ್ಮ ಮಮ್ಮಿ ಆದಮೇಲೆ ಅಮ್ಮನೇ. ಸೊ ಅವ್ರ ಸೊಸೆ ಇವರು. ಅಮ್ಮ ಬರೋಕ್ಕಾಗಿಲ್ಲ ಬಿಕಾಸ್ ಅಮ್ಮಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಅಂತ. ಬಟ್ ಹೇಳಿದ್ವಿ ಅಟ್ಲೀಸ್ಟ್ ಗೃಹಪ್ರವೇಶಕ್ಕಾದರೂ ಬನ್ನಿ ಅಮ್ಮ ಅಂತ. ಅವ್ರು ಟ್ರೈ ಮಾಡ್ತೀನಿ ಇವಾಗ, ಲೈಕ್ ಮಗನ ಸೊಸೆನ ಮೊಮ್ಮಕ್ಕಳನ್ನ ಕಳಿಸ್ಕೊಡ್ತೀನಿ ಅಂದ್ಕೊಂಡು ಇವರೆಲ್ಲ ಬಂದರು. ಆ್ಯಂಡ್ ಇವರೆಲ್ಲ ಪ್ರತಿಯೊಂದು ಫಂಕ್ಷನು ಅಟೆಂಡ್ ಮಾಡ್ತಾರೆ ಗೈಸ್. ತುಂಬ ಖುಷಿಯಾಗುತ್ತೆ. ಸೊ ಅವರು ಹೇಳ್ತಾಯಿದ್ರು ನಾವೇ ಬರ್ತಾ ಇರ್ತೀವಿ, ನೀವು ಬರೋದೇ ಇಲ್ಲ ಅಂತ. ಸೊ ನೆಕ್ಸ್ಟ್ ಅಲ್ಲಿ ಹೋಗೋ ಕೂಡ ಪ್ಲ್ಯಾನ್ ಇದೆ. ಬಟ್ ಇವಾಗಲೇ ಇಲ್ಲ, ಅಕ್ಟೋಬರ್ ನವಂಬರಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀವಿ. ಹಾಗೆ ಶಿರ್ಡಿ ಸಾಯಿಬಾಬಾ ನೋಡಿಕೊಂಡು ಹಾಗೆ ಅವ್ರ ಮನೆಗೆ ಹೋಗಿ ಒಂದು 2 ದಿವಸ ಇದ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ದೀವಿ. ನೋಡೋಣ ಆ ಪ್ಲಾನ್ ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಇದು ನಮ್ಮಮ್ಮ ಕೊಡ್ಸಿರೋ ಸೀರೆ, ಆ್ಯಕ್ಚುಲಿ ನಮ್ಮ ಅಕ್ಕ ಕೊಡ್ಸಿರೋ ಸೀರೆ. ಸೊ ಫಸ್ಟ್ ಇದೇ ಬಂತು ಅಂತ ಇದೇ ಉಟ್ಕೊಂಡೆ. ನಂದು ಆಲ್ರೆಡಿ ನೋಡಿ ಗೈಸ್, ಆಲ್ರೆಡಿ ಸಾಕಾಗಿ ಹೋಗಿದ್ದಾಳೆ. ಮೊದಲನೇ ಅರ್ಶನಕ್ಕೇನೆ ಆಗ್ಲೇ. ಅವಳು ಜಾಸ್ತಿ ತಿಕ್ತಾವಳೆ, ನಾನು ತಿಕ್ಬೇಡ ಬಿಕಾಸ್ ಲಾಸ್ಟ್ ಅಲ್ಲಿ ತಿಕ್ಕುವಂತೆ. ಲಾಸ್ಟ್ ಖಾಲಿ ಫೇಸ್ ಕೋ ಏಕರ್ ಅಷ್ಟೇ, ಪೂರಾ छोड़ ಅಂಟಟ್ ಗಣೇಶ ಕೇಳಿ. ನೆಕ್ಸ್ಟ್ ಬಟರ್ ಹಾಕಿ, ಈ ಎಣ್ಣೆ ಬೇಡ, ಬೆಣ್ಣೆ ಹಾಕಿ. ಬೆಣ್ಣೆ ಇದು ತುಂಬಾ ಏನಂದ್ರೆ ಇದು ತುಂಬಾ ಸ್ಮೆಲ್ ಜಾಸ್ತಿ. ಅಂಡ್ ನನಗೆ ಹರಳೆಣ್ಣೆ ಆಗಲ್ಲ, ನನಗೆ ತುಂಬಾ ಜ್ವರ ಬರೋ ಥರ ಆಗ್ಬಿಡುತ್ತೆ ಹರಳೆಣ್ಣೆ ಹಾಕೊಂಡ್ರೆ. ಬಟ್ ಸೀರೆ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಿದೆ. ಚೆನ್ನಾಗಿ ಕಾಣಿಸ್ತಿದೆ ಸೀರೆ ತುಂಬಾ. ಕಲರ್ ಮಾತ್ರ ಚೆನ್ನಾಗಿದೆ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. पीछे हाथ ಆರತಿ ಎತ್ತಿದೆ ಮುದ್ದು ಲಕ್ಷ್ಮಿಗೆ, ನಮ್ಮ ಮಹಾಲಕ್ಷ್ಮಿಗೆ. ಕಿಕಿ ಆರತಿ ಎತ್ತಿದೆ ಮುದ್ದು ಕಿಕಿಗೆ, ಮುದ್ದು ಕಿಕಿಗೆ.
ಇದು ಸೀರೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಕಲರ್ ಕಾಂಬಿನೇಷನ್ ಎಲ್ಲ ಮಸ್ತಾಗಿದೆ. ಈ ಸೀರೆ ಚೆನ್ನಾಗಿದೆ. ಇವಾಗ ಅರ್ಜೆಂಟಿಗೆ ವಿದೌಟ್ ಪಿನ್ ಉಟ್ಕೊಂಡಿರೋದು. ಹಂಗೆ ಉಟ್ಕೊಂಡ್ರೆ ಹಿಂಗೆ ಲುಕ್ಕಾಗಿ ಕಾಣಿಸ್ತೈತೆ ಗೊತ್ತಾ. ಇದಕ್ಕಿನ್ನೊಂದು ಅದು ಫುಲ್ ಶೆಕೆ ಆಗೋಯ್ತು. ಬಿಸಿಲಲ್ಲಿ ಸಾರು ಮಾಡ್ಕೊಂಡು ಬಂದಲ್ಲ, ನನಗೆ ಫುಲ್ ಸುಸ್ತಾಗೋಯ್ತು. ಇವಾಗ ಬೆಟರ್ ಅನಿಸ್ತಾ ಇದೆ. ಹಿಂಗೆ ಪಿನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆಕ್ಚುಲಿ ಹೆಂಗ್ ಗೊತ್ತೇನೆ, ಪಿನ್ ಮಾಡಿಲ್ಲ ಅಂತ ಅಂದ್ರೂ ಏನೋ ಒಂಥರ ಲುಕ್ ಹಂಗೆ ಕಾಣಿಸ್ತೈತೆ. ಅದು ನನಗಂತೂ ಮದುವೆ ಹೆಣ್ಣಿನ ಆ ಒಂದು ಕಳೆ ಬಂದಾಯ್ತು. ಗೈಸ್. ಇನ್ನು ಹೆಚ್ಚಾಗಬೇಕು ಅಂದ್ರೆ ಪುಟ್ಟ ಮಲ್ಲಿಗೆ ಈಗ ಹೋಗಿ ಕಾಲ್ಚನ್ ಹಾಕೋತೀನಿ. ನಂದು ಫುಲ್ ಡಿಮಾಂಡ್ ನಂದು ಇವಾಗ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಬೆಳಗ್ಗೆ ನೀವು ನೋಡಿರ್ತೀರ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದು. ಮಮ್ಮಿ ಕಡೆಯಿಂದ ಅರ್ಶನ ಲೈಕ್ ಅರ್ಚದಿತ್ತು. ಇವಾಗ ನಾನು ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ. ಸೊ ನನ್ನ ಕಡೆಯಿಂದ ಮಾಡ್ತಾ ಇದ್ದೀನಿ. ಬಟ್ ಅರುಣ್ ಇಲ್ಲ ಗೈಸ್. ಕೇಳ್ತೀನಿ ಅತ್ತೆ ಮಮ್ಮಿ ಕರ್ದಿರ ಅಂತ. ಅತ್ತೆ ಮಮ್ಮಿ ಕರ್ದಿದೆ, ಬರ್ತೀನಿ ಅಂತ ಹೇಳಿದ್ರು. ಬರ್ತೀನಿ ಮತ್ತೆ ಫೋನ್ ಮಾಡಿಬಿಟ್ಟು ಮೇ ಬಿ ಸ್ವಲ್ಪ ಕೆಲಸ ಐತನೋ ಗೊತ್ತಿಲ್ಲ, ನಾಳೆ ಬರ್ತೀನಿ ಅಂತ ಅಂದರು. ಸರಿ ಆಯಿತು. ಹಾಯ್ ಲಡ್ಡು ಕೃಷ್ಣ, ನನ್ನ ಕೃಷ್ಣ ಕನ್ಹಯ್ಯ, ನನ್ನ ಬಂಗಾರಿ. ಬನ್ನಿ ಎಲ್ರು ಕುತ್ಕೊಳ್ಳಿ. ನಿಮ್ಗೆಲ್ರಿಗೂ ಇವಾಗ ನಿಮ್ಮೆಲ್ರಿಗೂ ಅರ್ಶನ ಹಚ್ತೀನಿ. ನಿಮ್ಮೆಲ್ರೂ ಮದುವೆ ಫಸ್ಟ್ ಆಗುತ್ತೆ. ಬೇಗ ಮದುವೆ ಮಾಡ್ಕೋಬೇಕು ಅಂದ್ರೆ ಅರ್ಶನ ಕುತ್ಕೋಬೇಕು. ನನ್ನ ಮಗ ಕುತ್ಕೊಳ್ಳಲ್ವಾ? ಸೊ ನಂದು ಮತ್ತೆ ಸೆಕೆಂಡ್ ಟರ್ನ್ ಅದೇ ಸೀರೆ ಹಾಕೊಂಡು ಇವಾಗ ಮತ್ತೆ ಕೂತವಳೆ ನಂದು. ಅವರೇ ಬಂದ ತಕ್ಷಣ ನಂಗೆ ಬೈದ್ಲೇ, ಬೇಗ ಹಚ್ಚೆ ಬೇಗ ಮಾಡೆ ಅಂತ. ನಿನ್ ಕೆಲ್ಸ ತಾನೇ ಹೋಗಿದ್ ನಾವು. ಮಧ್ಯಾಹ್ನ ಏನು ಸ್ವಲ್ಪ ಹಿಂದೆ. ಸಿಂಪಲ್ ನಿನ್ ಗೋಲ ಗೈಸ್ ಇವರೆಲ್ಲ ನನ್ನ ಕಸಿನ್ಸ್ ಗೈಸ್. ನಿನ್ ಗೋಲ ಬಾಯ್ ಮಾತ್ರ ಹಿಂದೆ. ಬಾಯ್ ಶುಡ್ ಬಿ ಬಿಹೈಂಡ್, ಗರ್ಲ್ ಶುಡ್ ಬಿ ಆಸ್ ಯೂಶುವಲ್. ಏನಮ್ಮ ನೀನು ಕುತ್ಕೋತೀಯಾ? ನೀನು ನಂದು ಮೇಲೆ ಕುತ್ಕೋ, ಮಮ್ಮಿ ಮೇಲೆ ಕುತ್ಕೋ. ನೀನು ಇಂಪಾರ್ಟೆಂಟ್, ನೀನು ಹಾಸ್ಕೊಂಡು ಹೋಗ. ಸೊ ಎಸ್ ಗೈಸ್, ಇವಾಗ ನನ್ನ ಕಡೆಯಿಂದ ಅರುಣು ಇಲ್ಲ. ಅರುಣ್ ಮೀಟಿಂಗ್ ಅಂತ ಸೆಟಪ್ ಬಾಕ್ಸ್ ಬೇಕು ಅಂತ ಅವ್ರು ಆ ಕಡೆ ಅಲ್ಲಿದ್ದಾರೆ, ಅತ್ತೆ ಮನೇಲಿದ್ದಾರೆ. ಸರಿ ಆಯಿತು ಅಂತ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಏನಮ್ಮ? ಎಸ್ ನಂದು ಕಮಾನ್. ಬಲಗಾಲ ಅವಾಗಲೇ ಹೆಂಗೆ ಕೂತಿದೆ ಹಂಗೆ. ಬಲಗಾಲಿಟ್ಟು ಬಾರಮ್ಮ. ಎಸ್ ನಂದು ಎಕ್ಸ್ಪೀರಿಯನ್ಸ್ ಆಗಿದೆ ಒಂದ್ಸತಿ. ಇವಾಗ ಕರೆಕ್ಟಾಗಿ ಮಾಡಿದ್ಲು. ಈಗ ಮುಗಿಯೋಷ್ಟರಲ್ಲಿ ಫುಲ್ ಪ್ರೋ ಆಗ್ಬಿಡ್ತಾರೆ. ಪ್ರೋ ಮ್ಯಾಕ್ಸು ಮಾಡು. ಹಚ್ಚಮ್ಮಿ ಫಸ್ಟ್ ನೀನೇ. ಹ್ಞೂ ಇಲ್ಲ ಒಂದು ನಿಮಿಷ ನೀವು ಕುತ್ಕೋಬೇಕು. ಯು ಶುಡ್ ನಾಟ್ ರೋಮ್ ಅರೌಂಡ್. Vicky, sit straight बच्चा. See you. एक को भी लगावा. ಗೈಸ್ ನನ್ನ ತಂಗಿ ಬೆಳಗ್ಗೆ ಬೆಣ್ಣೆ ಇರಲಿಲ್ಲ, ಬರೀ ಎಣ್ಣೆಲಿ ಮಾತ್ರ ಹಚ್ಚಿದ್ದು. ಇವಾಗ ಬೆಣ್ಣೆ ಹಚ್ಚಿ ಎಣ್ಣೆ ಬೇಡ. ಇಲ್ಲ ಬೆಣ್ಣೆ ಎಣ್ಣೆ ಮಿಕ್ಸು. ಏನಮ್ಮ ನಿನಗೆ ತೋರಿಸ್ಬೇಕಾ? ನಿನಗೆ ವಿಡಿಯೋ ಮಾಡ್ಲಾ? ತೋರಿಸ್ಲಾ? ಹೊಸ ಬಟ್ಟೆ ಅಲ್ಲ, ಅದು ಹಳೆ ಬಟ್ಟೆ. ಆ ಬೆಣ್ಣೆ ಹಚ್ಚಿದ ತಕ್ಷಣ ಸಾಫ್ಟ್ನೆಸ್ ನೋಡಿ ಹೆಂಗ್ ಅಲ್ವಾ? ಒಂಥರ ಐಸ್ ಕ್ರೀಮ್ ತರ ಅನಿಸ್ತಾ ಇದೆ ದೂರದಿಂದ. ನಮ್ಮ ಅಮ್ಮ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಗೈಸ್. ಮತ್ತೆ ಇದು ಫಸ್ಟ್ ಎತ್ತು ಬಿಡ್ತೀನಿ ಕೂದಲು. ನಾವು ಹಂಗೆ ಇರಲಿ, ಏನು ಆಗಲ್ಲ ತಗೋ, ಪರವಾಗಿಲ್ಲ. ನಾಳೆ ಬೆಳಿಗ್ಗೆ ಕುತ್ಕೊಳ್ಳೋ ನೀನು, ಸಾಕು. ನಮ್ಮ ಅಕ್ಕ ಎಲ್ಲ ಬಾರ ನನ್ ಮೇಲೆ ಬಿಡ್ತಾವಳೆ. ಲಕ್ಷಿತ್ ಬೆಣ್ಣೆ ಅಂದೇನೆ ಚೆನ್ನಾಗಾಗುತ್ತೆ ನೋಡು. ಕೈಯೆಲ್ಲ ಫುಲ್ ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಹೆಂಗಿದ್ರು ಟ್ಯಾನ್ ರಿಮೂವ್ ಮಾಡಿಸ್ಕೊ ಬಂದಿದ್ದಾವೆ. ಇದು ಬಜೆಟ್ ಫ್ರೆಂಡ್ಲಿ ಬ್ರೈಡ್ ಗೈಸ್. ನೀನು ಸುತ್ತಗತ್ತೀಯ, ನಮಗೂ ಅಯ್ಯೋ ಸುಮ್ಮನೆ ಕುತ್ಕೋ. ಅಪ್ಪ ಹತ್ರ ಸುಮ್ಮನೆ ಕುತ್ಕೊಂಡು ನೋಡು ನೀನು. ಎಸ್ ಗೈಸ್, ನನ್ನ ತಂಗಿಯ ಎರಡನೇ ಅರ್ಶನದ ಶಾಸ್ತ್ರ. ನೀನು ಪಕ್ಕದಲ್ಲಿ ಕುತ್ಕೋಬಿಡೆ. ಓ ಅರೆ ಗಿಚ್ಚೆ ಕಿಕ್ಕಿತ್ತು ಕಿಕ್ಕಿ चावल खाने के लिए अभी
ಲಕ್ಷಿ ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ನಡಿ. ನೀರಿಲ್ಲ, ನೀರು ಹೊಡೆಸ್ತವ್ರೆ ಟ್ಯಾಂಕಲ್ಲಿ, ಇನ್ನು 20 ಸರಿ ಹೋಯ್ತು. ಏ ಗಂಟೆಗೆ ಹಾ ಮಮ್ಮಿ ಕಮ್ ಆನ್ ಇಟ್ಸ್ ಯೋರ್ ಟರ್ನ್. ನಿಂಗೆ ಮತ್ತೆ ತೋರಿಸ್ಲಾ? ಒತ್ತು 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 ಸೊ ನಮ್ಮ ಮನೆ ಹೇಗಾಗಿತ್ತು ಅಂತಂದರೆ ಒಂಥರ ಮಿನಿ ಕಿಂಡರ್ ಗಾರ್ಡನ್ ಅಂತಲೇ ಹೇಳ್ಬೋದು. ಮಕ್ಕಳೆಲ್ಲ ಸೇರಿಕೊಂಡು ಲೈಕ್ ಅವ್ರದ್ದೇ ಒಂದು ಖುಷಿ, ಅವ್ರದ್ದೇ ಒಂದು ಸಂಭ್ರಮ. ಅದು ನೋಡೋಕ್ಕೆ ತುಂಬ ಚೆಂದ. ಬಟ್ ಏನು ಗೊತ್ತಾ, ನನ್ನೋಗಿ ಅರ್ಶಿನ ಹಚ್ಚಬೇಕಾದ್ರೆ ಎಲ್ಲ ಬಂದು ಡಿಸ್ಟರ್ಬ್ ಮಾಡ್ತಾಯಿದ್ರು. ಅವ್ರಿಗೇನಪ್ಪ ಅಂದರೆ ಅಲ್ಲಿ ಅಕ್ಕಿ ಎಲ್ಲ ಚಲ್ಲಿತೆಲ್ಲ ಅಕ್ಕಿ ತಿನ್ನೋದು, ಹಣ್ಣುಗಳ ಗ್ರೇಪ್ಸ್ ತಿನ್ನೋದು. ಸೊ ಅವ್ರ ಮಕ್ಕಳಾಟ ಅವ್ರಿಗೆ ಅಲ್ವಾ ಒಂಥರ ಚೆನ್ನಾಗಿ ಅನಿಸ್ತಾಯಿತ್ತು. ಆಮೇಲೆ ಯಾಕೆ ರೋಯಿಂಗ್ ಮಾಡ್ತಾ ಇದ್ದೀರಾ, ಸೈಲೆಂಟಾಗಿ ಕೂತ್ಕೊಳ್ರು, ಅದು ಒಂದು ಇನ್ನರ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಬಟ್ ಎನಿವೇಸ್ ಲೈಕ್ ಮದುವೆ ಮಕ್ಕಳು ಅಂತ ಅಂದರೆ ಈ ಥರ ಆದ್ರೇ ಏನೋ ಒಂಥರ ಖುಷಿ. ಫುಲ್ ಡೀಸೆಂಟಾಗಿ ನೀಟಾಗಿ ಅಚ್ಚುಕಟ್ಟಾಗಾದರೆ ಅದು ಸ್ವಲ್ಪ ಬೋರ್ ಆಗುತ್ತೆ ಅಲ್ವಾ ಗೈಸ್. ಲೈಕ್ ನನಗಂತೂ ಹಾಗೇ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇರಬೇಕು, ಒಂದು ಸ್ವಲ್ಪ ಮೆಸ್ ಇರಬೇಕು, ಒಂದು ಸ್ವಲ್ಪ ಅಯ್ಯೋ ಅದು ಮರ್ತೋಯ್ತು, ಅಯ್ಯೋ ಇತ್ತಂತಿಲ್ಲ, ಆ ಒಂದು ವೈಬ್ ಇದ್ರಲ್ಲ ಏನೋ ಒಂಥರ ಚಂದ ಅನಿಸುತ್ತೆ. ಫುಲ್ ಪರ್ಫೆಕ್ಟಾಗಿ ಎಕ್ಸಾಕ್ಟಾಗಿ ಕರೆಕ್ಟಾಗಿ ನಾನು ಯಾವತ್ತೂ ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ. ಬಟ್ ಅದನ್ನ ಯೋಚನೆ ಮಾಡ್ದಲ್ಲ ಒಂದು ಸ್ವಲ್ಪ ಅದು ಬೋರ್ ಅನ್ಸಲ್ವಾ ಅಂತ ಅನಿಸುತ್ತೆ. ಸೊ ನೀವು ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ, ಓಕೆನಾ? ಫೈನಲಿ ಗೈಸ್, ಇವತ್ತು ಯಾರು ಅರ್ಶಿನ ಶಾಸ್ತ್ರ ಮಾಡ್ತಾ ಇದ್ದಾರೋ ಅವ್ರು ಹಚ್ತಾ ಇದ್ದಾರೆ. ನಾನು ಹಚ್ತಾ ಇದ್ದೀನಿ. ನಾನು ಸ್ವಲ್ಪ ರೆಡಿ ಆಗಬೇಕಿತ್ತು. ದಟ್ಸ್ ಓಕೆ, ಮಾಡು. ನೀನು ಹಚ್ತೀಯಾ? ಕೈಗೆ ಬಳೆ ಹಾಕೋಬೇಕು ನೀನು. ನಿಜ ನನ್ನ ಪ್ಯಾಂಟು ಹೋಗೋ ಟಾಪ್ ನೋಡಿದ್ರೆ ಎಷ್ಟು ಕಾಮಿಡಿ ಕಾಣಿಸ್ತಾ ಇದೆ ಗೊತ್ತಾ. ಟೋಟಲಿ ಆಪೋಸಿಟ್ ಕಲರು. ಆ ಒಂದು ಕೆಲಸದಲ್ಲಿ ನಿಜವಾಗ್ಲೂ ಅನಿಸುತ್ತೆ ಅಯ್ಯೋ ಬಟ್ಟೆ ಹೇಗಾದರೂ ಇಲ್ಲಿ ಫಸ್ಟು ಕೆಲಸ ಮುಗಿದ್ರೆ ಸಾಕು, ಆ ರೀತಿ ಒಂದು ಫೀಲ್ ಬರುತ್ತೆ. ಬಟ್ ಇವಾಗ ಎಡಿಟ್ ಮಾಡಬೇಕಾದ್ರೆ ಅನಿಸ್ತಾ ಇತ್ತು ಅಯ್ಯೋ ಲಚ್ಚು ಕರೆಕ್ಟಾಗಿ ಆದರೆ ಒಂದು ಅಟ್ಲೀಸ್ಟ್ ಒಂದು ಡೀಸೆಂಟ್ ಮ್ಯಾಚ್ ಆಗಿರೋ ಬಟ್ಟೆ ಆದರೂ ಹಾಕೋಬೇಕಿತ್ತಲ್ಲ. ಬಿಕಾಸ್ ಇದು ನನ್ನ ಕಡೆಯಿಂದ ಅರ್ಶಿನ ನೋಡಿದ್ರೆ ಹೆಂಗಿದ್ದೀನಿ ನಾನು ಅಂತ ಇವಾಗ ನನಗೆ ಫೀಲ್ ಆಗ್ತಾ ಇದೆ. ಬಟ್ ಎನಿವೇಸ್ ಗೈಸ್, ಏನಪ್ಪ ಅಂದರೆ ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು. ಅಂದರೆ ನೀಟಾಗಿ ಎಲ್ಲ ಆಲ್ಮೋಸ್ಟ್ ಕವರ್ ಆಗಿದೆ ಕೆಲಸ ಎಲ್ಲ. ಬಟ್ ನಂದು ಒಂದು ಚೂರು ಪೆಂಡಿಂಗ್ ಇತ್ತು. ಅವಳು ಆಚೆ ಹೋಗಂಗಿಲ್ಲ ಬಿಕಾಸ್ ಅರ್ಶಿನದ ನೀರು ಬಿದ್ದೈತಲ್ವಾ. ಸೊ ಹಸಿ ಮೈ ಆಚೆ ಹೋಗಂಗಿರಲಿಲ್ಲ ಅಂತ ನಮ್ಮಮ್ಮ ನನಗೆ ಹಾಗೂ ಅಕ್ಕ ಕಳಿಸಿದ್ರು. ಅದೇನೋ ಇತ್ತು ತಗೋಬಾ ಹೋಗು ಅಂತ. ಫಸ್ಟ್ ಹಾಕೊಂಡ್ರೆ ಒಂದು ಟಾಪ್ ಕೊಳೆ ಆಗಿತ್ತು. ಸರಿ ಆಯಿತು ಅಂದ್ಕೊಂಡು ಅರ್ಜೆಂಟಿಗೆ ಈ ಒಂದು ಕೈ ಟಾಪ್ ಸಿಕ್ತು ಅಂತ ಆ ಪ್ಯಾಂಟ್ಗೆ ಈ ಟಾಪ್ ಹಾಕ್ಕೊಂಡೆ. ಬಟ್ ಆಮೇಲೆ ಮನೆಗೆ ಬಂದ ನಮ್ಮಮ್ಮ ರೆಡಿ ಆಗೋಕ್ಕೂ ನಂಗೆ ಬಿಟ್ಟಿಲ್ಲ. ಫಸ್ಟು ಅರ್ಶಿನ ಹಚ್ಚು ಅಂತ ಅಂದ್ಕೊಂಡು ಅರ್ಶಿನ ಶಾಸ್ತ್ರಕ್ಕೆ ಹಂಗೆ ಲೈಕ್ ಏನಂತಾರೆ ಹಾಗೇನೆ ಈ ಒಂದು ಶಾಸ್ತ್ರನ ಮಾಡಿಬಿಟ್ಟೆ ಗೈಸ್. ಫೇಶಿಯಲ್ ಮಾಡ್ತಾಳೆ, ಫುಲ್ ಬಾಡಿ ಮಸಾಜಿಂಗ್. ತಂಗಿ ಬಂದು ಬಜೆಟ್ ಫ್ರೆಂಡ್ಲಿ ಫೇಶಿಯಲ್ ಪ್ಯಾನ್ ಏನು ಮಾಡಿಸಿಲ್ಲ. ನಾವು ಸ್ವಲ್ಪ ಖರ್ಚಕ್ಕ ಥ್ಯಾಂಕ್ ಯು. ನಾನು ಇಲ್ಲಿ ಇಟ್ಟಿದ್ದೆ. कीकी को भी डालो ऐसी. ಗಂಡಿಗೆ ಯಾರು ಇರ್ತೇವೆ ಗಂಡು ಬಂದೆ. ಓಕೆ ಗೈಸ್, ಇವಾಗ ನಮ್ಮ ಜೀಜು ಬಂದು ನಂದುಗೆ ಫೇವ್ರೆಟ್ ನಾದಿನಿಗೆ ಹಚ್ತಾವ್ರೆ. ಜೀಜು ಜಾಸ್ತಿ ತಗೊಳ್ಳಿ. ಬಾವುಂದಿರ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಹಚ್ಬೇಕು. ಹಂಗೆ ಹಚ್ಚಿ ಈಗ ಹಿಂಗೆ ಕೈಗೆ
ನಂದು ಹೌ ಆರ್ ಯು ಫೀಲಿಂಗ್? ಇವಾಗ ಅಶ್ನುದ್ ಏನಂತಾರೆ ಅಶ್ನು ಶಾಸ್ತ್ರ ವೈಬ್ಸ್ ಬರ್ತಾ ಇದೆ. ಇವಾಗ ಬರ್ತಾಯ್ತಾ? ಬೆಳಗ್ಗೆ ಬಂದಿರ್ಲಿಲ್ವೇನೆ? ಬೆಳಗ್ಗೆ ಫುಲ್ ಬಿಸಿ ಬಿಸಿ ನೀರು ಬಿಸಿ ಶೆಕೆ ಆಯ್ತಾ ಇರ್ಲಿಲ್ಲ. ಟಮ್ಮಕ್ಕೂ ಚೆನ್ನಾಗಿದೆ ಈಗ. ನಾಳೆ ಇನ್ನೂ ಚೆನ್ನಾಗಿರುತ್ತೆ. ಎಸ್ Yes, my brother. ಮಕ್ಕನೇ ಮಕ್ಕನೇ ನನಗೆ ಒಂದೇ ಆಸೆ ಇರೋದು ಈ ಮದ್ವೆಗೆ ಮುಂದಿನ ವರ್ಷ ಇದೇ ಟೈಮ್ ಅಷ್ಟೊತ್ತಿಗೆ ನಾನು ಪ್ರವೀಣಿಗೆ ಅರ್ಶಿನ ಹಚ್ಬೇಕು. ನೀನ್ ಹಾಕಿ ನಿನ್ ತಲೆಯಿಂದ ತಗೊಂಡು ಏ ಪ್ರವೀಣ್ ನೆಕ್ಸ್ಟ್ ಇವನ್ಗೆ ಚಿಕ್ಕಮ್ಮಂಗೆ ಇದು ಅರ್ಶಿನ ಶಾಸ್ತ್ರ ಅಂದ್ರೆ ಇದು ನಂದು ಬಾಬಾ ಫುಲ್ ಅಷ್ಟನೇ थोड़ा सा लग रहा वेरी गुड किसको लगाओ? इसको भी लग थोड़ा सा लगा पीछे नंदू को भी लगाने का? छोटा सा लगा पूरा स्प्रेड हो जाएगा. अक्का आपसे रिवेंज ले रहे छत्तू. ग्रेप्स छत्तू तेरे को ನಾನು ಅಷ್ಟೇ ಆಮೇಲೆ ಓಕೆ ಗೈಸ್, ಸೊ ನೋಡ್ಬೋದು ನಂದುಗೆ ನನ್ನ ಕಡೆಯಿಂದ ಈ ಒಂದು ಸೀರೆ ನಾನು ಕೊಡ್ಸಿರೋದು. ನಂದು ಹೇಗೆ ಇದೆ? ಸಕ್ಕತ್ತಾಗಿದೆ ಕಲರ್ ಪರವಾಗಿಲ್ಲ, ಚಲೇಗ ಐಸಿ ಸಕ್ಕತ್ತಾಗಿದೆ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಬೇರೆ ತರ ಬ್ಲೂ, ಇದು ನಾರ್ಮಲ್ ಸ್ಕೈ ಬ್ಲೂ ಅಲ್ಲ, ಲೈಟ್ಗೆ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಚೆನ್ನಾಗಿದೆ ಸೀರೆ, ಸೊ ಅದಕ್ಕೆ ತಗೊಂಡಿದ್ದೀನಿ. ನನ್ನ ಕರೆಕ್ಟ್ ಮೇಲ್ಮೇಲೆ ಹುಟ್ಟಿದ್ರೆ ಕರೆಕ್ಟಾಗಿ ಹುಟ್ಟಿಲ್ಲ, ಕರೆಕ್ಟಾಗಿ ಫಿಟ್ಟಿಂಗ್ ಕೊಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಂದು ಗೈಸ್ ನೋಡಿ ಗೈಸ್, ಲಕ್ಷು ಎಂತ ಸೀರೆ ಕೊಟ್ಟಿದ್ದಾರೆ ನಂದುಗೆ. ಜೋರು ಸೀರೆ, ಜೋರು ಜೋರು ಜೋರು. ಲೇ ನೀನ್ ಜೋರ್ ಏನೇ ಆಯ್ತು? ಡ್ಯಾನ್ಸು ಆಯ್ತು. ನಂದುಗೆ ಒಬ್ಬಟ್ಟು ಕಾಳುಗೋಜು ಬೇಡ ಬರೀ, ಮತ್ತೆ ಬರೀ ಒಬ್ಬಟ್ಟು ತಿಂತೀರಾ? ತುಪ್ಪ ಇದೆ ಹಾಕ್ಲಾ? ಕಾಳುಗೋಜು ಹಾಲು ಎಲ್ಲ ಬೆಸ್ಟ್ ಕಾಂಬಿನೇಷನ್. ನಿಮಗೆ ಏನು ಗೊತ್ತು ಬನ್ನಿ ಗೈಸ್. ನನ್ನ ತಂಗಿಗೋಸ್ಕರ ನಾವು ಒಬ್ಬಟ್ಟು ಮಾಡಿದ್ವಿ. ಮತ್ತು ಇದು ಬಂದು ಒಬ್ಬಟ್ಟಿನ ಸಾಂಬಾರು, ಇದು ಬಂದು ಅನ್ನ, ಆ್ಯಂಡ್ ಇದು ಕಾಳುಗೊಜ್ಜು. ಐನೋ ನೀವೆಲ್ಲ ಬೈಕೋತೀರಾ ರೆಸಿಪಿ ತೋರಿಸಲ್ಲ ಅಂತ. ತೋರಿಸ್ತೀವಿ ಗೈಸ್, ಈ ಸತಿ ತೋರ್ಸೋಕ್ಕಾಗಿಲ್ಲ, ಬಿಸಿ ಇದರಲ್ಲಿ ರೀ. ಅವಳಿಗೋಸ್ಕರನೇ ಮಾಡಿದ್ದು. ಸಾಕ ಏನೇ ಮಾಡ್ತಿದ್ಯಾ ನಂದು? ಪ್ರವೀಣ್ ಜೊತೆ ಕಷ್ಟ ಸುಖ ಮಾತಾಡ್ಕೊಂಡು ಗೈಸ್, ಇವನ್ ಬಂದು ದ ಬೆಸ್ಟ್ ತಮ್ಮ ಇನ್ ದಿಸ್ ವರ್ಲ್ಡ್ ಗೈಸ್. ನಿಜ, ಇಲ್ಲ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾವು ಕಿತ್ತಾಡ್ತೀವಿ ಸರಿನಾ? ಒಂದು ನಿಮಿಷ ಇರಿ ಗೈಸ್. ನಾವು ಎಷ್ಟು ಕಿತ್ತಾಡ್ತೀವಿ ಅಂದರೆ ಅಷ್ಟು ಕಿತ್ತಾಡ್ತೀವಿ, ಬಟ್ ನಿಜವಾಗ್ಲೂ ಅವ್ನು ತುಂಬ ಹೆಲ್ಪ್ ಮಾಡ್ತಾನೆ, ಬೇಜಾರು ಮಾಡ್ಕೊಳ್ಳಲ್ಲ. ತುಂಬಾನೇ ಒಂಥರ ಬೆಳಗ್ಗೆಯಿಂದ ಎಷ್ಟು ಜಗಳ ಆಡಿದ್ದಾರೆ ಅಂತ ನಾವಿಬ್ರು ಹೆಂಗ್ ಜಗಳ ಮಾಡಿದೀವಿ ಅಂತಾನೆ, ನಾನು ಹಾಗೂ ನನ್ನ ತಮ್ಮ. ನೋಡಿ ಇವಾಗ, ಏ ತಮ್ಮನೇ
ತಮ್ಮನೇ ತಮ್ಮನೇ ಸೇ ಹಾಯ್. ಅವ್ರಿಬ್ರು 2 ವರ್ಷದಿಂದ ಮಾತಾಡ್ತಿರ್ತಾರೆ. ಅದು ಯಾಕೆ ಗೊತ್ತಾ ಮಾತಾಡಿಲ್ಲ, ನಾನು ಕೇಳಿದ್ಕೆ ಯಾಕೋ ನಮ್ಮ ಮನೆಗೆ ಬಂದಿರಿ ಅಂತ ಕೇಳಿದ್ಕೆ ನನ್ನ ಜೊತೆ ಮಾತ್ಬಿಟ್ಟಿದ್ದು. ಇಂಥ ತಮ್ಮನೂ ಉಂಟಾ? ಓಕೆ, ಸೊ ನನಗೆ ಮೆಹಂದಿ ಹಾಕೊಳ್ಳಲ್ವಾ? ನಾಳೆ ಹಾಕೋತೀನಿ. ನಾಳೆ ಹಾಕೋತೀಯಾ? ನಾವು ಇವತ್ತು ಹಾಕೋತಾ ಇದ್ದೀವಿ ಗೈಸ್. ನಾಳೆ ಮೆಹಂದಿ ಶಾಸ್ತ್ರ ಇರುತ್ತೆ, ಇವತ್ತು ಹಾಕೋತಿದ್ದೆ ಇವತ್ತು.